ಪ್ರೀತಿ ಸ್ವರೂಪನಾದಂಥ ಪ್ರೀತಿಯುಳ್ಳ ಕನಿಕರವುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಕಲಿಯುವುದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಈ ದಿನ ನಿನ್ನ ವಾಕ್ಯಗಳ ನಿಮಿತ್ತ ನಾನು ಏನನ್ನ ಧರಿಸಿಕೊಂಡು ನಡೆಯಲಿ, ನಿನ್ನ ವಾಕ್ಯವು ನಮ್ಮ ಜೊತೆ ಹೇಗೆಲ್ಲ ಮಾತಾಡಿತು ಅನ್ನುವಂಥ ಮನೋಭಾವವನ್ನು ಇಟ್ಟುಕೊಂಡು ಕೇಳಿ ದೇವರೇ ಅದನ್ನ ಕಾರ್ಯರೂಪಕ್ಕೆ ನಮ್ಮ ಹೃದಯದಿಂದ, ನಮ್ಮ ಮನಸ್ಸುಗಳಿಂದ, ನಮ್ಮ ಶರೀರದಿಂದ, ನಮ್ಮ ಕುಟುಂಬದಿಂದ, ನಮ್ಮ ಸಭೆಯಿಂದ ಬರುವಂತೆ ಸಹಾಯ ಮಾಡು ದೇವರೇ. ಎಲ್ಲಾ ಒಳ್ಳೆ ದಾನಗಳನ್ನು ದಯಪಾಲಿಸಿಕೊಡು. ಯೇಸುವಿನ ಮುದ್ದಾದ ನಾಮದಲ್ಲಿ ಕೇಳುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೇನ್. ಬರೆಯಲ್ಪಟ್ಟಂತ ದೇವರ ವಾಕ್ಯದ ಭಾಗವು ಯೆರೆಮೀಯನ ಪ್ರವಾದನ ಪುಸ್ತಕ 4ನೇ ಅಧ್ಯಾಯ 1ರಿಂದ 31 ವಚನದವರೆಗೆ ಈ ದಿನ ನಾವು ಧ್ಯಾನ ಮಾಡೋಣ. ಪ್ರೀತಿಯುಳ್ಳವರೇ, ಯೆರೆಮೀಯನ ಪುಸ್ತಕವನ್ನ ನಾವು ಅತಿ ಹೆಚ್ಚಾಗಿ ಒಂದು ಶ್ರೇಷ್ಠವಾದ ಮನೋಭಾವದಿಂದ ಇಟ್ಟುಕೊಂಡು ಇದನ್ನು ಓದುವಾಗ ನಮಗೆ ತುಂಬಾ ಆನಂದದಾಯಕವಾದಂಥ ದೇವರ ಮಾತುಗಳು ನಮಗೆ ಸರಿಯಾಗಿ ಕೇಳಲ್ಪಡುತ್ತೆ. ಮೊದಲಾಗಿ ಈತನೊಬ್ಬ ಅಳುವ ಪ್ರವಾದಿ, ಅಂದ್ರೆ ಸುಮ್ಮನೆ ಅಳುವಂಥದ್ದಲ್ಲ, ದೇವರ ಕಾರ್ಯಗಳು ಹಾಳಾದಂಥ ಸಮಯದಲ್ಲಿ ದೇವರೇ ಅದನ್ನ ಸರಿಪಡಿಸಿಕೊಡು ಅನ್ನುವಂಥ ಭಾವನೆಯ ಪ್ರಾರ್ಥನೆ. ಮತ್ತೆ ಪಾಳೆಗೋಡೆಗಳು ಅಂದ್ರೆ ದೇವಾಲಯವು ಹಾಳಾದಂಥ ಪರಿಸ್ಥಿತಿ ಬಂದಾಗ ಅದನ್ನು ನಾನು ಪುನಃ ಕಟ್ಟಬೇಕು ದೇವರೇ ಅನ್ನುವಂಥದ್ದು ಶ್ರೇಷ್ಠವಾದ ರೀತಿಯಲ್ಲಿ ಹೃದಯದಿಂದ ಮೊಣಕಾಲೂರಿಕೊಂಡು ದೇವರ ಸಮ್ಮುಖದಲ್ಲಿ ಒಂದು ಬಿನ್ನಹ ಮಾಡುವಂಥದ್ದು ಅಥವಾ ದೇವರನ್ನು ಕೇಳುವಂಥದ್ದು ಅಂತ ಇಲ್ಲಿ ಹೇಳ್ತದೆ. ಯೆರೆಮೀಯನ ಪ್ರವಾದನ ಪುಸ್ತಕ 33 ವಚನ ಏನ್ ಹೇಳ್ತಾರೆ ಎಂಬುದಾಗಿ ನೋಡುವಾಗ, ದೇವರ ಫೋನ್ ನಂಬರ್, ಅಂದ್ರೆ ನಮ್ಮೆಲ್ಲರಿಗೂ ಒಂದೊಂದು ಫೋನ್ ನಂಬರ್ ಇದೆ. ಅದೇ ರೀತಿ ದೇವರ ಫೋನ್ ನಂಬರ್ ಏನಂತಂದ್ರೆ ಯೆರೆಮೀಯ 33:3 ಏನಂತ ಹೇಳ್ತದಂದ್ರೆ, ನನ್ನ ನೋಡಿ ಕೇಳಿಕೊ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ನನ್ನ ನೋಡಿ ನೀ ಕೇಳಿಕೊಳ್ಳುವುದಾದ್ರೆ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಇವತ್ತು ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಯಾವುದೇದೋ ವಿಷಯಗಳಿಗೆ ನಾವು ಫೋನ್ ಮಾಡಿ ಕನ್ಫ್ಯೂಸ್ಗಳನ್ನ ಅಥವಾ ಇನ್ನಿತರ ಕಾರ್ಯಗಳನ್ನು ಕೇಳ್ಕೊಳ್ತೇವೆ. ಅದೇ ರೀತಿ ದೇವರು ಇವತ್ತು ನಮ್ಮಂದ ಬಯಸೋದೇನಪ್ಪಾ ಅಂತಂದ್ರೆ, ನೀವು ನನ್ನನ್ನು ಕೇಳ್ರಿ ಅಂತ ಹೇಳ್ತದೆ. ನಾನು ನಿಮಗೆ ಸದುತ್ತರ ಕೊಡ್ತೇನೆ, ಸದುತ್ತರವನ್ನ ಕೊಡದೇ ಇರುವುದಿಲ್ಲ, ಕೊಡುತ್ತೇನೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ಕೊಂಡಂತ ದೇವ ಜನಾಂಗದವರೇ, ಈ ದಿನ ನಾವು ಅರ್ಥ ಮಾಡಿಕೊಳ್ಳುವಂತ ಬಹು ಪ್ರಾಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ದೇವರ ಸಮ್ಮುಖದಲ್ಲಿ ಕೇಳುವರಾಗಿರ್ಬೇಕೇ ಹೊರತು ನಾವು ಬಿಟ್ಟು ಬಿಡಬಾರದು, ತಿರುಗಿ ಕೇಳಬೇಕು ಅನ್ನುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಈಗ ಯೆರೆಮೀಯನ ಪ್ರವಾದನ ಪುಸ್ತಕ 4ನೇ ಅಧ್ಯಾಯ 1ರಿಂದ 31 ವಚನವನ್ನ ನಾವು ಧ್ಯಾನ ಮಾಡಿ ನೋಡುವಾಗ, ಮೊದಲನೇದಾಗಿ ಏನೆಂಬುದಾಗಿ ನಾವು ನೋಡುವ ಸಮಯದಲ್ಲಿ, ನೀನು ಪಶ್ಚಾತ್ತಾಪ ಪಡುವುದಾದರೆ ನಿನ್ನ ಕಣ್ಣೆದುರಿನಲ್ಲಿ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ನೀನು ಇನ್ನೂ ದಿಕ್ಕುಪಾಲಾಗುವುದಿಲ್ಲ. ಯೆಹೋವನ ಜೀವದಾಣೆ ಎಂದು ಸತ್ಯ ನ್ಯಾಯ ಧರ್ಮಾನುಸಾರವಾಗಿ ನೀನು ಪ್ರಮಾಣ ಮಾಡಿದರೆ ಜನಾಂಗಗಳು ಆತನಿಂದೇ ತಮ್ಮನ್ನ ಆಶೀರ್ವದಿಸಿಕೊಂಡು ಆತನಲ್ಲಿ ಹೆಚ್ಚಳ ಪಡುವರು. ಯೆಹೋವನಿಂಗನ್ನುತ್ತಾನೆ, ಇಸ್ರಾಯೇಲೇ, ನೀನು ಹಿಂದಿರುಗುವುದಾದ್ರೆ ನನ್ನ ಬಳಿಗೆ ಬರುವಿ, ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ಇನ್ನು ನೀನು ಪಾಲಾಗಿರುವುದಿಲ್ಲ ಅಂತ ಹೇಳ್ತದೆ. ಇವತ್ತು ದೇವರು ನಮ್ಮನ್ನ ಬಯಸೋದೇನಂದ್ರೆ, ನಮಗೆ ಕೊಡಲ್ಪಟ್ಟಂತ ಜೀವಿತದಲ್ಲಿ ಅಸಹ್ಯವಾದ ಕಾರ್ಯಗಳನ್ನ ನಾವು ತೆಗೆದು ದೇವರ ಸಮ್ಮುಖವನ್ನ ನಾವು ಬಯಸುವುದಾದ್ರೆ, ದೇವರ ಕಾರ್ಯಗಳನ್ನ ನಾವು ಬಯಸುವುದಾದ್ರೆ, ಆತನ ನೀತಿ ನ್ಯಾಯಗಳನ್ನ ಅನುಸರಿಸಿ ನಡೆಯುವುದಾದ್ರೆ ದೇವರು ನಮ್ಮನ್ನ ಆಶೀರ್ವಾದವನ್ನ ಪಟ್ಟು ನಮ್ಮಲ್ಲಿ ಆತನು ಹೆಚ್ಚಳ ಪಡ್ತಾನೆ, ನಮಗೆ ಆಶೀರ್ವಾದ ಮಾಡ್ತಾನೆ, ಆತನು ಮಹಿಮೆವಂತಾನೆ ಅನ್ನುವಂಥದ್ದನ್ನ ಈ 1-2 ವಚನ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ನೋಡ್ರಿ,
ನಾವು ಯೆಹೋವನ ಬಳಿಗೆ ಬರುವುದಾದ್ರೆ ನಮ್ಮಲ್ಲಿರುವಂತ ಅಸಹ್ಯ ವಸ್ತುಗಳನ್ನ ಆತನು ತೆಗಿತಾನೆ. ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದು ಬಿಟ್ಟರೆ ನೀನು ಇನ್ನೂ ದಿಕ್ಕು ಪಾಲಾಗಿರುವುದಿಲ್ಲ ಅಂತ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅಸಹ್ಯವಾದ ಕಾರ್ಯಗಳನ್ನ ನಾವು ತೆಗೆದು ಬಿಟ್ಟರೆ ದೇವರು ನಮ್ಮನ್ನ ನಡೆಸ್ತಾನೆ. ಇವತ್ತಿನ ದಿನಮಾನದಲ್ಲಿ ಬಹಳ ಅಧಿಕವಾಗಿ ಕಂಡು ಬರುವಂಥದ್ದು ಏನಂದ್ರೆ, ಬಹಳ ಚಂದವಾಗಿ ಮಾತಾಡ್ತಾರೆ, ದೇವರಲ್ಲಿ ಚೆನ್ನಾಗಿದ್ದೇವೆ ಅಂತ ತೋರಿಸ್ಕೊಳ್ತಾರೆ. ನಾವ್ ಹಂಗೆ, ನಾವ್ ಹಿಂಗೆ, ನಾವ್ ಅದು, ನಾವಿದು, ನಾವ್ ಅಲ್ಲೋಗಿದ್ವಿ, ನಾವ್ ಇಲ್ಲೋಗಿದ್ವಿ, ನಾವ್ ಹಂಗ್ ಪ್ರೇಯರ್ ಮಾಡಿದ್ವಿ, ಹಿಂಗ್ ಪ್ರೇಯರ್ ಮಾಡಿದ್ವಿ, ಅವು ಪಾಸ್ಟರ್ ಚಂದ, ಈ ಪಾಸ್ಟರ್ ಚಂದ, ಅಲ್ಲಿ ಇಲ್ಲಿ ಎಂಬುದಾಗಿ ಒಂದು ಶ್ರೇಷ್ಠವಾದಂತ ರೀತಿಯಲ್ಲಿ ನಾವು ಹೇಳ್ಬೋದು. ಆದ್ರೆ ಇವತ್ತು ದೇವರ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ನಿನ್ನ ಅಸಹ್ಯ ವಸ್ತುಗಳನ್ನ ನೀವು ತೆಗೆದು ಬಿಟ್ರೆ, ಅಂದ್ರೆ ಅಸಹ್ಯವಾದ ಕಾರ್ಯಗಳನ್ನ ನಿನ್ನ ಹೃದಯದಿಂದ, ನಿನ್ನ ಕಣ್ಣಿನಿಂದ, ನಿನ್ನ ಬಾಯಿಯಿಂದ, ನಿನ್ನ ಶರೀರದಿಂದ ಅದನ್ನು ತೆಗೆದು ಬಿಟ್ರೆ ನಾನು ನಿನ್ನನ್ನ ಆಶೀರ್ವದಿಸ್ತೇನೆ. ನೀನು ಯೆಹೋವನ ಜೀವದಾಣೆ ಸತ್ಯ ನ್ಯಾಯ ಧರ್ಮಾನುಸಾರವಾಗಿ ನೀನು ಪ್ರಮಾಣ ಮಾಡಿದ್ದರೆ, ಅಂದ್ರೆ ನೀನು ಸತ್ಯ ನ್ಯಾಯವಾಗಿ ಈ ಲೋಕದಲ್ಲಿ ಜೀವನ ಮಾಡಿದ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಮತ್ತೆ ನಿನ್ನಲ್ಲಿ ನಾನು ಹೆಚ್ಚಳ ಪಡುತ್ತೇನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ನಮ್ಮ ಜೀವಿತದಲ್ಲಿ ಸಾಧ್ಯವಾದಷ್ಟು ನಾವು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ತೆಗೆದುಬಿಟ್ಟು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಒಗ್ಗೂಡ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ಆತನು ದಯಪಾಲಿಸಿಕೊಡ್ಲಿಕ್ಕೆ ಸಾಧ್ಯ ಉಂಟು. ಪ್ರಿಯರೇ, ಎರಡನೇದಾಗಿ, ತೀರಾ ಕೆಟ್ಟ ಯಹೂದ್ಯಕ್ಕೆ ಬಡಗಲಿನಿಂದ ಬರುವ ಶತ್ರುವಿನ ಮೂಲಕ ಉಂಟಾಗುವ ಕ್ರೂರ ದಂಡನೆ ಅಂತ ಇಲ್ಲಿ ಹೇಳ್ತಾರೆ. ಈ ಯಹೂದ್ಯ ಜನಾಂಗಕ್ಕೆ ದೇವರು ಅವರು ಸರಿಯಾದಂತ ರೀತಿಯಲ್ಲಿ ದೇವರನ್ನ ಬಿಟ್ಟು ಬೇರೊಂದು ದೇವರುಗಳನ್ನ ಮೋಹಿಸಿಕೊಂಡು ಬೇರೆಯವರ ಮಾತುಗಳನ್ನು ಕೇಳಿ ಅದನ್ನ ತಮ್ಮ ಜೀವನವನ್ನ ಅವರು ಬೇರೆ ರೀತಿಯಾಗಿ ವರ್ತಿಸಿಕೊಂಡಾಗ ದೇವರವರಿಗೆ ಹೇಳೋದೇನೆಂದ್ರೆ, ನೀವು ಶಿಕ್ಷೆಗೆ ಮತ್ತು ಕ್ರೂರ, ಅಂದ್ರೆ ನಿಮ್ಮ ವೈರಿಗಳಿಂದಲೇ ನೀವು ಕ್ರೂರವಾದ ದಂಡನೆಯನ್ನು ಅನುಭವಿಸ್ತೀರಿ ಅಂತ ಹೇಳಿ, ಯಹೂದ್ಯ ಬಡಗಲಿಗಿಂದ ಬರುವ ಶತ್ರುವಿನ ಮೂಲಕ ಉಂಟಾಗುವ ಕ್ರೂರ ದಂಡನೆ ತೀರಾ ಕೆಟ್ಟ, ಅಂದ್ರೆ ಭಯಂಕರವಾದಂತ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳು ಉದ್ಭವವಾಗವಿದೆ, ನೋವುಗಳು ಉದ್ಭವವಾಗಿದೆ. ದೇವರನ್ನ ಪ್ರೀತಿಸಿರಿ, ದೇವರನ್ನ ಹುಡುಕ್ರಿ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಜಲಚರಗಳು ಇನ್ನಿತರ ಯಾವುದೇ ಆಗ್ಲಿ ನಿಮಗೆ ನಾನಲ್ಲದೆ ನೀವು ಬೇರೆಯವರನ್ನ ಹೊಂದಿಕೊಳ್ಳಬಾರದಂತ ಹೇಳಿ ದೇವರು ಹೇಳಿದ ಮಾತನ್ನ ಅವರು ತಿರಸ್ಕಾರ ಮಾಡಿ, ಮನಸ್ಸಿಗೆ ಬಂದ ಹಾಗೆ, ಮನಸ್ಸಿಗೆ ತೋಚಿದ ಹಾಗೆ, ಮನಸ್ಸಿಗೆ ಉಂಟಾಗುವಂತ ಒಂದು ಮಾಟವಾದಂಥ ಮಾಯವಾದಂಥ ಜೀವಿತವನ್ನ ಅವರ ಜೀವನದಲ್ಲಿ ಸ್ವೀಕಾರ ಮಾಡಿಕೊಂಡು ದೇವರಿಗೆ ದೂರವಾಗಿರುವಂಥ ಸಮಯದಲ್ಲಿ ದೇವರು ಅವರಿಗೆ ಹೇಳ್ತಾನೆ, ನೀವು ದಂಡನೆಗೆ ಒಳಪಡ್ತೀರಾ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, 3ನೇ ವಚನ ಈಗ ಹೇಳ್ತದೆ, ಯೆಹೋವನು ಯಹೂದ್ಯರಿಗೂ ಯೆರೂಸಲೇಮಿನವರಿಗೂ ಈಗ ಹೇಳುತ್ತಾನೆ, ಗೈದ ನಿಮ್ಮ ಭೂಮಿಯು ಗೈಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ. ಯೂದಾಯದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮಂದುಗೋಲನ್ನ ತೆಗೆದುಹಾಕಿ ಯೆಹೋವನಿಗೆ ಸುನ್ನತಿಯಾಗಿರಿ, ಇಲ್ಲವಾದರೆ ನಿಮ್ಮ ದುಷ್ಕೃತ್ಯಗಳಿಗೆ ನಿಮಿತ್ತ ನಿಮ್ಮ ರೋಷವು ಜ್ವಾಲಾಗ್ನಿಯು ಹೊರಟು ಯಾರು ಆರಿಸಲಾಗದಷ್ಟು ಭರವಸವಾಗಿ ದಗಿಸುವುದು. ನೋಡ್ರಿ, ದೇವರ ಕೋಪ ಯಾವ ರೀತಿ ಇರ್ತದಂತಂದ್ರೆ, ಇವತ್ತು ಒಂದು ಕಾಡಿಗೆ ಬೆಂಕಿ ಎತ್ತಿದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಎಷ್ಟು ಕಷ್ಟಪಡ್ಬೇಕಂತಂದ್ರೆ ತುಂಬಾ ಕಷ್ಟಪಡ್ಬೇಕು. ಫಾರೆಸ್ಟ್ ಅರಣ್ಯ ಅಧಿಕಾರಿಗಳು ಆ ಒಂದು ಬೆಂಕಿಯನ್ನು ಆರಿಸೋದಕ್ಕೆ ಹರಿಸಾಹಸ ಮಾಡ್ತಾರೆ. ಅನೇಕ ಪ್ರಾಣಿ ಪಕ್ಷಿಗಳ ಮೊಟ್ಟೆ ಇನ್ನಿತರ ಎಲ್ಲಾ ಕಾರ್ಯಗಳು ಏನಾಗ್ತದೆ ಅಂದ್ರೆ ಸುಟ್ಟು ಹೋಗ್ತದೆ. ಆದ್ರೆ ಅದಕ್ಕೂ ಮೊದಲಾಗಿಯೇ ಅವ್ರು ಏನ್ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಅದನ್ನ ಆರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಿಯರಲ್ಲಿ, ನೋಡ್ರಿ, ದೇವರು ನಮಗೆ ಕೊಡುವಂತ ಶಾಪ ಏನಂತಂದ್ರೆ, ಆರಿಸಲಾಗದಷ್ಟು ರಭಸವಾಗಿ ದಗಿಸುವುದು. ಯಹೂದ್ಯದಲ್ಲಿ ಸಾರಿರಿ, ಯೆರೂಸಲೇಮಿನಲ್ಲಿ ಪ್ರಕಟಿಸಿರಿ, ದೇಶವೆಲ್ಲ ಕೊಂಬೂದುವಂತೆ ಅಪ್ಪಣೆ ಕೊಡ್ರಿ,
ಕೂಡಿಕೊಂಡು ಕೋಟೆ ಕೊತ್ತಲುಗಳು ಊರುಗಳನ್ನು ಸೇರಿಸೋಣ ಎಂದು ಕೂಗಿರಿ. ಯೆರೂಸಲೇಮ್ ಚಿಯೋನಿಗೆ ಕಡೆಗೆ ಧ್ವಜವನ್ನೆತ್ತಿರಿ. ತಡ ಮಾಡದೆ ವಲಸಿ ಹೋಗಿರಿ. ನಾನು ಬಡಗಲಿನಿಂದ ವಿಪತ್ತು ಘೋರ ನಾಶವನ್ನು ಬರಮಾಡುವೆನು. ಜನಾಂಗ ಘಾತಕವಾದ ಒಂದು ಸಿಂಹವು ಬಂದು ಪೊದೆಯೊಳಗಿಂದ ಎದ್ದಿದೆ, ಹೊರಟಿದೆ, ಸ್ಥಳದಿಂದ ತೆರಳಿದೆ. ನಿಮ್ಮ ದೇಶವನ್ನು ಹಾಳು ಮಾಡುವುದು. ನಿಮ್ಮ ಪಟ್ಟಣಗಳು ಹಾಳು ಬಿದ್ದ ನಿರ್ಮಣ ವಾಸಿಗಳಾಗುವು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಮುಳ್ಳುಗಳಲ್ಲಿ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಫಲವು ಅಂಕುಡೊಂಕಾಗುತ್ತದೆ, ವಿಕಲತೆಯನ್ನ ಅದು ಹೊಂದುತ್ತೆ. ಯಾಕಂದ್ರೆ ಅದು ಸರಿಯಾದಂಥ ಭೂಮಿ ಸಿಕ್ಕರೂ ಸಹ ಮೇಲುಗಡೆ ಅದಕ್ಕೆ ಸರಿಯಾದಂಥ ವಾತಾವರಣ ಸಿಗದ ಕಾರಣ ಅದು ಅಂಕುಡೊಂಕಾಗಿ ಅಥವಾ ಏನೆಂಬುದಾಗಿ ನೋಡುವ ವಿಕಲತೆಯನ್ನ ಅದು ಹೊಂದಿಕೊಳ್ಳುತ್ತೆ. ಹಣ್ಣುಗಳಾಗ್ಲಿ, ಹೂವುಗಳಾಗ್ಲಿ, ಎಲೆಗಳಾಗ್ಲಿ, ಕಾಂಡವಾಗ್ಲಿ, ಇನ್ನಿತರ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳಾಗ್ಲಿ ಏನಾಗುತ್ತಂದ್ರೆ ವಿಕಲತೆಯನ್ನ ಹೊಂದುತ್ತವೆ. ನಿಮ್ಮ ಜೀವನ ಆಗಿರಬಾರ್ದು ಅನ್ನೋದನ್ನ ಯೇಸು ಸ್ವಾಮಿ ಇಲ್ಲಿ ಹೇಳುವಂಥದ್ದನ್ನ, ಯೆಹೋವ ದೇವರು ಇಲ್ಲಿ ಹೇಳುವಂಥದ್ದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಮುಳ್ಳುಗಳಲ್ಲಿ ಬಿತ್ತಬೇಡ್ರಿ ಅಂದ್ರೆ ಬೇರೆ ಒಳ್ಳೆ ಭೂಮಿಯಲ್ಲಿ ಬಿತ್ರಿ. ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ರು. ಏನೆಂಬುದಾಗಿ ನೋಡುವಾಗ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜವು 100ರಷ್ಟು 60ರಷ್ಟು ಫಲ ಕೊಡ್ತದೆ. ಬಂಡೆ ನೆಲದಲ್ಲಿ ಬೇರೆ ಬಿದ್ದ ಮುಳ್ಳುಗಳಲ್ಲಿ ಬಿದ್ದಂಥ ಬೀಜ, ದಾರಿ ಮಗ್ಗಿಲಲ್ಲಿ ಬಿದ್ದಂಥ ಬೀಜ ಅವು ವಿಕಲತೆಯನ್ನುವಂತವೆ, ಅವುಗಳ ನಾಶನಕ್ಕೆ ಗುರಿಯಾಗ್ತವೆ. ಆದರೆ ನೀವು ಒಳ್ಳೆ ನೆಲದಲ್ಲಿ ಬಿತ್ತೋದಾದ್ರೆ ನಾನು ನಿಮಗೆ ಒಳ್ಳೆ ಫಲವನ್ನು ಕೊಡ್ತೇನೆ ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ನೋಡ್ರಿ, ಒಂದು ಪಿಕ್ಚರ್ ಅನ್ನು ನಾನು ಕೊಟ್ಟಿದ್ದೇನೆ. ಸುತ್ತಲೂ ಮುಳ್ಳಿದೆ, ಆದ್ರೆ ಒಳ್ಳೆ ಭೂಮಿ ಇದೆ, ಒಂದು ಹೂವು ಅಲ್ಲಿ ಬೆಳೆದಿದೆ. ಇವತ್ತಿನ ದಿನಮಾನದಲ್ಲಿ ಇಸ್ರಾಯೇಲರ ಪರಿಸ್ಥಿತಿಗಳು ಏನಿತ್ತಂದ್ರೆ ಹಾಗೆ ಇತ್ತು. ಆದ್ರೆ ಅವರು ಏನು ಮಾಡಿದ್ರು ಎಂಬುದಾಗಿ ನೋಡುವಾಗ ಆ ಮುಳ್ಳುಗಳನ್ನ ಬಯಸಿದ್ರು. ದೇವರು ಕೊಟ್ಟದ್ದನ್ನ, ದೇವರು ಮಾಡಿದಂತ ಕಾರ್ಯಗಳನ್ನ ಅವರು ಬಿಟ್ಟು ಇಹಲೋಕದ ಅಂದ್ರೆ ಈ ರೀತಿಯಾದಂಥ ಬೇರೆ ಜನಾಂಗಗಳಿಗೆ ಅಥವಾ ಬಾಬೆಲ್ ಪ್ರದೇಶದ ಕೆಲವು ವ್ಯಕ್ತಿಗಳಿಗೆ ಅವರು ದಾಸರಾಗಿದ್ದರು. ಕೆಲವು ಮಹಿಳೆಯರಿಗೆ ಅವರು ದಾಸರಾಗಿದ್ದರು, ಮೋಹಿತರಾದರು. ಮುಳ್ಳುಗಳಿದ್ದಂಥ ಪ್ರಪಂಚವನ್ನು ತುಂಬಿಕೊಂಡು ಅವರಿಗೆ ಮಾತ್ರ ಒಂದು ಸುಂದರವಾದಂಥ ಜಗತ್ತನ್ನು ದೇವರು ಕೊಟ್ಟಿದ್ದ. ಆ ಜಗತ್ತನ್ನು ಬಿಟ್ಟು ಬೇರೆ ವಿಷಯಗಳನ್ನ, ಮುಳ್ಳುಗಳು, ಗೊಂದಲಗಳು, ಸಮಸ್ಯೆಗಳು ತುಂಬಿಕೊಂಡಂತ ದೇವರಿಗೆ ಅವಿರುದ್ಧವಾದ ಕಾರ್ಯಗಳನ್ನು ಮಾಡುವಂಥವರ ಜೊತೆ ತಮ್ಮ ಸಂಬಂಧವನ್ನ, ತಮ್ಮ ಅನೈತಿಕ ಸಂಬಂಧವನ್ನ, ಇನ್ನಿತರ ಕಾರ್ಯಗಳನ್ನು ಹೊಂದಿಕೊಂಡು ದೇವರು ಕೊಟ್ಟದ್ದನ್ನ ಅವರು ಹಾಳು ಮಾಡಿಕೊಂಡ್ರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕ್ರಿಸ್ತನಲ್ಲಿ ಪ್ರಿಯರೇ, ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಬಹುಸಂಗತಿ ಏನಂದ್ರೆ, ನಮ್ಮ ಸುತ್ತಲಿರುವಂತ ಕಾರ್ಯಗಳಿಗೆ ನಾವು ಒಳಪಡದೆ ದೇವರು ನಮಗೆ ಏನನ್ನ ಕೊಟ್ಟಿದ್ದಾನೋ, ಯಾವ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನ ಕ್ರಮಬದ್ಧವಾಗಿ ನಾವು ಮಾಡುವಾಗ ದೇವರಿಂದ ಅನೇಕ ಆಶೀರ್ವಾದವನ್ನ ಹೊಂದಿಕೊಳ್ತೇವೆ ಅಂತೇಳಿ ಹೇಳ್ತೇವೆ. ಮತ್ತೆ ಇಲ್ಲಿ ನೋಡ್ರಿ, ನಿಮ್ಮ ಪಾಪಗಳಿಗೆ ನೀವು ಪಶ್ಚಾತ್ತಾಪ ಪಡಲೇಬೇಕು. ಅದು ಹೇಗ್ ಪಡ್ತೀರೋ ಹೇಗ್ ಬಿಡ್ತೀರೋ ನನಗೆ ಗೊತ್ತಿಲ್ಲ, ಬಟ್ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವುದಾದ್ರೆ ನಾನ್ ನಿಮ್ಮನ್ನ ಸೇರಿಸಿಕೊಳ್ತೇನೆ ಅಂತ ಹೇಳಿ ಇಲ್ಲಿ ದೇವರ ವಾಕ್ಯ ಹೇಳು. ಪ್ರಿಯರೇ, ಆ ದಿನಮಾನದಲ್ಲಿ ದೇವರಿಗೆ ತೋರ್ಪಡಿಸುವಂತ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಏನಂದ್ರೆ, ಗೋಣಿ ತಟ್ಟನ್ನು ಸುತ್ತಿಕೊಂಡು ಪ್ರಾರ್ಥನೆ ಮಾಡೋದು. ದೇವರಿಗೆ ನಮ್ಮ ಮೇಲೆ ಕನಿಕರ ಬರ್ಬೇಕಪ್ಪ ಅಂತಂದ್ರೆ ನಾವು ಗೋಣಿ ತಟ್ಟನ್ನು ಸುತ್ತಿಕೊಂಡು ಪ್ರಾರ್ಥಿಸ್ಬೇಕಂತ. ಅದು ದೇವರು ಬಯಸ್ತಾರಂತ, ದೇವರು ಅದನ್ನ ಹುಡುಕ್ತಾರಂತ. ಯಾರು ನಿಜವಾದಂತ ಪಶ್ಚಾತ್ತಾಪವನ್ನು ಪಟ್ಟು ಪ್ರಾರ್ಥಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಹೇಳಿ ದೇವರ ವಾಕ್ಯಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಅದರ ನಿಮಿತ್ತ ಗೋಣತಟ್ಟನ್ನು ಸುತ್ತಿಕೊಳ್ಳ್ರಿ, ಲಾಭಿಯಲ್ಲಿ ಗೋಳಾಡ್ರಿ. ಯೆಹೋವನ ರೋಷಾಗ್ನಿಯು ನಮ್ಮನ್ನು ಬಿಟ್ಟಿಲ್ಲಲ್ಲ. ಆ ಕಾಲದಲ್ಲಿ ಅರಸನ ಎದೆಯು ಕುಂದುವುದು, ಅಧಿಪತಿಗಳ ಹೃದಯವು ಕುಗ್ಗುವುದು, ಯಾಜಕರು ಸ್ತಬ್ಧರಾಗುವರು, ಪ್ರವಾದಿಗಳು ಬೆರಗಾಗುವರು ಎಂದು ಯೆಹೋವನು ಅನ್ನುತ್ತಾನೆ. ಆಗ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನೀನು ಈ ಜನರಿಗೆ, ಯೆರೂಸಲೇಮಿಗೂ ನಿನಗೆ ಸಮಾಧಾನವಾಗುವುದೆಂದು ಹೇಳಿ ನಿಶ್ಚಯವಾಗಿ ಇವರನ್ನ ಬಹಳ ಮೋಸಗೊಳಿಸಿದ್ದಿ. ಖಡ್ಗವು ಪ್ರಾಣದ ಮಟ್ಟಿಗೂ ಇಳಿಯುತ್ತಲ್ಲ ಅಂದೆನು. ಇಲ್ಲಿ ದೇವರು ನಮ್ಮಿಂದ ಬಯಸೋದೇನಂತಂದ್ರೆ, ನಾವು ಪಶ್ಚಾತ್ತಾಪ ಪಡಬೇಕು. ಬರೀ ಮಾನಸಾಂತರ ಪಡುವಂಥದ್ದಲ್ಲ. ಮಾನಸಾಂತರ ಅನ್ನುವಂಥದ್ದು ಏನಂದ್ರೆ ಮನಸ್ಸನ್ನು ಸಂತರ ಮಾಡಿಕೊಳ್ಳೋದು. ಈಗ ಒಂದು ವಾಕ್ಯವನ್ನು ಕೇಳ್ತೇವೆ,
ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು ನಡಿಬೇಕು ಅಂತೀವಿ. ಆದ್ರೆ ಮಾನಸಾಂತರ ಅನ್ನುವಂಥದ್ದು ಅದು ಎಷ್ಟರ ಮಟ್ಟಿಗೆ ಒಳ್ಳೆದ್ದೋ ಸರಿನೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಪಶ್ಚಾತ್ತಾಪ ಪಡಲೇಬೇಕು. ಮಾನಸಾಂತರನೇ ಬೇರೆ, ಪಶ್ಚಾತ್ತಾಪನೇ ಬಹಳ ಇಂಪಾರ್ಟೆಂಟ್. ಮಾನಸಾಂತರ ಮತ್ತು ಪಶ್ಚಾತ್ತಾಪ ಹೇಗಪ್ಪ ಅಂದ್ರೆ ಎರಡು ಮುಖದ ನಾಣ್ಯಗಳು, ರಾಜ ರಾಣಿ ಎಂಬುದಾಗಿ ನಾವು ಹೇಳ್ತೇವೆ. ಆ ರೀತಿ ಮಾನಸಾಂತರ ಪಶ್ಚಾತ್ತಾಪ ಅದು ಹೇಗಂದ್ರೆ ತಮ್ಮನ್ನ ತಾವು ತಗ್ಗಿಸಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಬಿಟ್ಬಿಡುವುದೇ ಪಶ್ಚಾತ್ತಾಪ. ಇದು ಯಾರಲ್ಲಿ ಹುಟ್ಟಿತು ಅಂತಂದ್ರೆ ಪೇತ್ರನಲ್ಲಿ ಹುಟ್ಟಿತು. ಅಂದ್ರೆ ಪೇತ್ರ ಯೇಸುಸ್ವಾಮಿನ 3 ಸಾರಿ ಅಲ್ಲಗಳೆದಾಗ ಅವನ ಜೀವನದಲ್ಲಿ ನಿಜವಾದ ಪಶ್ಚಾತ್ತಾಪ ಪಟ್ಟದ್ರಿಂದ ಪ್ರಪ್ರಥಮವಾಗಿ ಈ ಪ್ರಪಂಚಕ್ಕೆ 3,000 ಜನರಿಗೆ ಆತನ ದೀಕ್ಷಾ ಸ್ನಾನ ಕೊಡಿಸೋದಕ್ಕೆ ಸಾಧ್ಯವಾಯಿತು. ಪಶ್ಚಾತ್ತಾಪ. ಮತ್ತೆ ಇನ್ನೊಂದು ಏನೆಂಬುದಾಗಿ ನೋಡುವ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡ್ಬೇಕು. ಆದ್ರೆ ಮಾನಸಾಂತರ ಅನ್ನುವಂಥದ್ದು ಹೇಗಿರ್ತದೆ ಅಂತಂದ್ರೆ, ಇಲ್ಲಿ ಯೂದನ ಕಾರ್ಯವನ್ನು ನೋಡ್ರಿ. ಅವನಿಗೆ ಮನಸ್ಸಿಗೆ ಬಂತು, ಅಯ್ಯೋ ನಾನು ತಪ್ಪು ಮಾಡಿದೆ, ಯೇಸುಸ್ವಾಮಿ ಹಿಡಿದುಕೊಟ್ಟು ತಪ್ಪು ಮಾಡಿದೆ ಅಂತ ಹೇಳಿದ. ಆದ್ರೆ ಅವನು ನಿಜವಾಗ್ಲಿ ಪಶ್ಚಾತ್ತಾಪ ಪಡದೆ ಬೇರೆ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡ. ಆದ್ರೆ ಲಾಸ್ಟಿಗೆ ಆತನು ಆತ್ಮಹತ್ಯೆಯನ್ನ ಮಾಡಿಕೊಂಡು ಸತ್ತು ಹೋದ. ಮಾನಸಾಂತರಕ್ಕಿಂತ ನಮ್ಮ ಜೀವಿತದಲ್ಲಿ ನಾವು ಪಶ್ಚಾತ್ತಾಪ ಪಡುವುದು ಬಹಳ ಪ್ರಾಮುಖ್ಯ. ಪಶ್ಚಾತ್ತಾಪ ಪಟ್ಟು ಜೀವನ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಆಶೀರ್ವದಿಸ್ತಾನೆ. ಅದಕ್ಕೋಸ್ಕರನೇ ಬೈಬಲಲ್ಲಿ ಪಶ್ಚಾತ್ತಾಪದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇತ್ತು. ಇಸ್ರಾಯೇಲರು ಪಶ್ಚಾತ್ತಾಪದ ದಿನ ಎಂಬುದಾಗಿ ಅಂಟೆನ್ಮೆಂಟ್ ದಿನ ಎಂಬುದಾಗಿ ಆಚರಿಸಿಕೊಳ್ಳೋರು. ಯಾಕಂದ್ರೆ ಪಶ್ಚಾತ್ತಾಪದ ದಿನ ಬೇಕು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಪಶ್ಚಾತ್ತಾಪ ಪಡ್ತೇವೋ ಅಷ್ಟು ದೇವರು ನಮ್ಮನ್ನ ಕಾಪಾಡಿ ನಡೆಸಲಿಕ್ಕಿದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ನೋಡ್ಲಿಕ್ಕೆ ಸಾಕು. ನೋಡ್ರಿ, ಒಂದು ವೇಳೆ ನೀವು ಪಶ್ಚಾತ್ತಾಪ ಪಡದೆ ಹೋದ್ರೆ, ನೀವು ಪಶ್ಚಾತ್ತಾಪ ರಹಿತರಾಗಿ ಜೀವನ ಮಾಡೋದಾದ್ರೆ, ನಾನು ನಿಮ್ಮ ಪಟ್ಟಣಗಳನ್ನ, ನಿಮ್ಮ ನಗರವನ್ನ ನಾನೇನ್ ಮಾಡ್ತೇನೆ ಎಂಬುದಾಗಿ ನೋಡುವಾಗ ದಗದಗ ಉರಿಸುವ ಬೆಂಕಿಯಿಂದ ನಾನು ನಾಶ ಮಾಡ್ತೇನೆ, ಬೆಂಕಿಯಿಂದ ನಿಮ್ಮನ್ನ ಸುಟ್ಟು ಬಿಡ್ತೇನೆ ಅಂತ ಹೇಳಿ ದೇವರ ವಾಕ್ಯ ನಮಗಿಲ್ಲಿ 17ರಿಂದ 24 ವಚನದವರೆಗೆ 25 ವಚನದವರೆಗೆ ಇಲ್ಲಿ ಕೊಡಲ್ಪಡ್ತಾ ಇರುವುದನ್ನು ನೋಡೋದಕ್ಕೆ ಸಾಧ್ಯ. ನಾನು ನೋಡಲಾಗಿ ಅಯ್ಯೋ ಜನವೇ ಇರಲಿಲ್ಲ, ಆಕಾಶದ ಸಕಲ ಪಕ್ಷಿಗಳು ಹಾರಿ ಹೋಗಿದ್ದವು. ಅಂದ್ರೆ ಯಾರು ಆ ಸ್ಥಳದಲ್ಲಿ ಇಲ್ಲದ ಹಾಗೆ, ಪ್ರಾಣಿ ಪಕ್ಷಿಗಳು ಜೀವಿಗಳು ಇಲ್ಲದ ಹಾಗೆ ಹಾರಿ ಹೋಗುವು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಪಶ್ಚಾತ್ತಾಪದ ಮನೋಭಾವವನ್ನು ಹೊಂದಿರ್ಬೇಕೇ ಹೊರತು, ನೋಡೋಣ ತಡಿ ದೇವರು ಹೆಂಗೆ ನಾಶ ಮಾಡ್ತಾನೆ, ಯೋನನ ಬುದ್ಧಿ ನಮಗೆ ಬರಬಾರ್ದು, ಯೋನನ ಬುದ್ಧಿ ಜೀವಿತ ನಮಗೆ ಬರಬಾರ್ದು. ನೋಡೋಣ ತಡಿ ದೇವರು ಹೆಂಗೆ ನಾಶ ಮಾಡ್ತಾನೆ, ಹೆಂಗಿರ್ತದೆ. ಕೆಲವರಿಗೆ ಸಿನಿಮಾದಲ್ಲಿ ನೋಡುವಾಗ ಫೈಟ್ ಸೀನ್ ಅಂದ್ರೆ ಬಹಳ ಇಷ್ಟ. ಆ ಫೈಟ್ ಸೀನ್ ಬಂದಾಗ ಅವರು ಸಹ ಆಕ್ಟಿವ್ ಆಗಿರ್ತಾರೆ. ಅವರು ಆ ರೀತಿ ಮಾಡ್ತಿರ್ತಾರೆ. ಬಡಿ 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 ಮುಖವನ್ನ ಕಿವುಚೋದು, ಕೈಯನ್ನು ಕಿವುಚೋದು, ಅನ್ನೋದು, ಅನ್ನೋದು, ಈ ರೀತಿ ಕೆಲವು ಯೋನನ ಸ್ವಭಾವ ಹಂಗಿತ್ತು. ಏನಂತಂದ್ರೆ, ನೋಡಂತಡಿ ದೇವ್ರು ಹೆಂಗ್ ನಾಶ ಮಾಡ್ತಾರೆ, ನಾನು ನೋಡ್ಬೇಕಲ್ಲ, ನಾನು ಇಷ್ಟೆಲ್ಲಾ ಮಾಡಿದ್ದೇನೆ, ದೇವ್ರು ನಾಶ ಮಾಡ್ತೀನಿ ಅಂತ ಹೇಳಿದ್ರು, ಹೆಂಗ್ ಮಾಡ್ತಾರೆ ಎಂಬುದಾಗಿ ಯೋನ ಕಾಯುತ್ತಾ ಕುಳಿತಿದ್ದಂತೆ. ನಿನಿವೆ ಪಟ್ಟಣ ಹೆಂಗ್ ನಾಶ ಆಗುತ್ತೆ. ಎಲ್ಲ ಹೋದ, ದೇವ್ರ ಮಾನಸಾಂತರ ಹೊಂದಿದ್ರು, ಪ್ರಾಣಿ ಪಕ್ಷಿಗಳ ಸಮೇತ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿದ್ರು, ದೇವರವರ ತಪ್ಪುಗಳನ್ನು ಕ್ಷಮಿಸಿ. ಆದ್ರೆ ಯೋನನ್ ಬುದ್ಧಿ ಹೆಂಗಿತ್ತಂತಂದ್ರೆ, ಅವ್ರು ಹೆಂಗ್ ನಾಶ ಮಾಡ್ತಾರೆ. ಇವತ್ತಿನ ಕೆಲವು ಪಾಸ್ಟರ್ಸ್ಗಳು ಏನಂದ್ರೆ, ತಮ್ಮ ಸಭೆಗೆ ಯಾರಾದ್ರೂ ಬರಲಿಲ್ಲಂದ್ರೆ ನೀವು ನಾಶವಾಗಿ ಹೋಗ್ತೀರಾ, ಆಕ್ಸಿಡೆಂಟ್ ಆಗಿ ಸಾಯ್ತೀರಾ, ಅಲ್ಲಿ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ, ನೀವು ಚರ್ಚೆಗೆ ಬರಲ್ಲ ಎಂಬುದಾಗಿ ಶಾಪದ ಮಾತುಗಳನ್ನು ಹಾಡ್ತಾರೆ. ಪ್ರಿಯರೇ, ದಯವಿಟ್ಟು ನಮ್ಮ ಜೀವನದಲ್ಲಿ ಅಂತ ಒಂದು ಪಾಸ್ಟರ್ಗಳು ನಾವು ಆಗಿರಬಾರ್ದು. ನೋಡೋಣ ಮಾಡಂತಡಿ, ಅವ್ರು ಹೆಂಗ ಹಾಳಾಗಿ ಹೋಗ್ತಡಿ ಎಂಬುದಾಗಿ ನಮ್ಮ ಜೀವನ ಯಾವತ್ತೂ ನಾವು ಆ ರೀತಿ ಬಯಸಬಾರದು. ಯಾಕಂದ್ರೆ ದೇವರ ಮಕ್ಕಳು ಯಾರಿಗೂ ಕೆಟ್ಟದ್ದನ್ನ ಬಯಸಬಾರದು. ಅದಕ್ಕೆ ಸ್ವಾಮಿ ಹೇಳೋಗಿದ್ದಾರೆ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮ್ಮ ನೆರೆಯವರನ್ನ ನಿಮ್ಮಂತೆ ಪ್ರೀತಿ ಮಾಡ್ರಿ, ಯಾರನ್ನು ದೂಷಿಸಬೇಡ್ರಿ, ಯಾವ ಸಮಯಕ್ಕೆ ಅದು ಏನೇನು ಆಗ್ಬೇಕು ಅದು ಆಗುತ್ತೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಆದ್ರಿಂದ ನಮ್ಮ ಜೀವಿತದಲ್ಲಿ ಇಲ್ಲಿ ಹೇಳುವಂಥದ್ದಂತ ನಾವು ಪಶ್ಚಾತ್ತಾಪ ಪಡ್ಲೇಬೇಕು. ಪಶ್ಚಾತ್ತಾಪ ಪಟ್ಟಾಗ ನಾವು ದೇವರಿಂದ ಅನೇಕ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತೆ ತಿರುಗಿ ದೇವರ ಒಂದು ಕೃಪೆಯನ್ನ ನಾವು ಹೊಂದಿಕೊಳ್ಬೇಕು. ದೇವರ ಕೃಪೆಗಾಗಿ, ಆತನ ಆತ್ಮನ ನಡೆಸುವಿಕೆಗಾಗಿ ನಾವು ಸಹಾಯದ ಹಸ್ತಗಳನ್ನ ಚಾಚಬೇಕು. ಇವತ್ತಿನ ದಿನಮಾನದಲ್ಲಿ ಹೋಲಿ ಸ್ಪಿರಿಟ್ ಸಭೆಗಳು ಅಂತ ಹೇಳಿ
ತಮ್ಮ ಜೀವನವನ್ನು ವಿಚಿತ್ರವಾಗಿ ರೂಪಿಸಿಕೊಂಡಿದ್ದಾರೆ. ಅನ್ಯ ಜನಗಳಿಗೂ ಅವರಿಗೂ ವ್ಯತ್ಯಾಸವಿಲ್ಲದ ಸಂಗತಿಗಳನ್ನ ಕಂಡಿಡಿತಾ ಇದ್ದಾರೆ. ಅವ್ರು ಹೆಂಗ್ ಗೋಳಾಡ್ತಾರೋ ನಾವು ಹಂಗೆ ಗೋಳಾಡ್ಬೇಕು, ಹೆಂಗ್ ಡ್ಯಾನ್ಸ್ ಮಾಡ್ತಾರೋ ನಾವು ಹಂಗೆ ಡ್ಯಾನ್ಸ್ ಮಾಡ್ಬೇಕೆಂಬುದಾಗಿ ಹೇಳಿ ಕೆಲವು ಅನ್ಯ ಜನಗಳು ಹೇಗೆಲ್ಲ ತಮ್ಮ ಹೃದಯವನ್ನು ಗುಟುಕಿಸಿಕೊಳ್ತಾರೋ ಅದೇ ರೀತಿ ಇವತ್ತಿನ ಜನಾಂಗ ಏನಾಗ್ತಾ ಇದೆ ಅಂದ್ರೆ ಗುಟುಕಿಸಿಕೊಳ್ಳೋದು, ತಮ್ಮನ್ನು ತಾವು ಜೋರಾಗಿ ಶಬ್ದವಾಗಿ ಕೈತಾಳದಿಂದ ಹಂಗೆ ಹಿಂಗೆ ನಾವು ದಾವಿದ ಹಂಗ್ ಮಾಡಿದ ಅವ್ರು ಹಿಂಗ್ ಮಾಡಿದ್ರು ಎಂಬುದಾಗಿ ಹೇಳಿ ಅನೇಕರ ಗೊಂದಲಮಯವಾದಂಥ ಆರಾಧನೆಗಳನ್ನ ಈ ದಿನದಲ್ಲಿ ನಾವು ಅತಿ ಹೆಚ್ಚಾಗಿ ಕಾಣಲ್ಪಡ್ತೇವೆ. ಪ್ರಿಯರೇ, ಗೊಂದಲಮಯವಾದಂಥ ಆರಾಧನೆ ಬಿಟ್ಟು ನೋಡ್ರಿ, ದೇವರಾತ್ಮನು ಸಮಾಧಾನಕ್ಕೆ ಕಾರಣವೇ ಹೊರತು ಮತ್ಯಾವುದಕ್ಕೂ ಕಾರಣನಲ್ಲ ಅನ್ನುವಂಥ ಸ್ವಭಾವ ನಮಗೆ ಬರಬೇಕು. ದೇವರಾತ್ಮನು ನಮ್ಮೊಳಗಡೆ ಇರಲು ನಾವು ಸಮಾಧಾನ ಪ್ರಿಯರಾಗಿರ್ತೇವೆ. ಮತ್ತೊಬ್ಬರನ್ನ ದೂಕಿಸುವ, ಲಯ ಮಾಡುವ ಅಥವಾ ಇನ್ನಿತರ ಕ್ರಿಯೆಗಳನ್ನು ಮಾಡದ ಆತ್ಮಗಳು ನಾವು ಆಗಿರುವುದಿಲ್ಲ. ದೇವರ ಆತ್ಮವು ನಮ್ಮೊಳಗಡೆ ಬಂದಾಗ ನಾವು ಸಮಾಧಾನವಾಗಿ ಸಮಾಧಾನದ ಕಾರ್ಯಗಳನ್ನು ಹೊಂದಿರ್ತೇವೆ ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಬೇರೆ 31ನೇ ವಚನವನ್ನು ನಾವು ಓದ್ತೀನಿ, ದಯವಿಟ್ಟು ಈ ಒಂದು ಸ್ಕ್ರೀನಲ್ಲಿ ನೋಡ್ರಿ. ಚಿಯೋನ್ ನಗರಿಯೇ, ಬೇನೆ ತಿನ್ನುವಂಥವಳೆ, ಚೊಚ್ಚಲ ಹೆರಿಗೆಯ ವೇದನೆಯನ್ನ ಅನುಭವಿಸುವವಳೆ, ಹಾಗೆ ಕೂಗಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ. ಊದುತ್ತಾ ಕೈ ಚಾಚು, ಅಯ್ಯೋ ನನ್ನ ಗತಿ ಏನು ಹೇಳಲಿ, ಕೊಲೆಗಾರರಿಂದ ನನ್ನ ಆತ್ಮವು ಹುಡುಕಾಗುತ್ತದೆ ಎಂದು ಬಡಿದುಕೊಳ್ಳುತ್ತಾಳೆ ಅಂತ ಹೇಳಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೋಡಲಿ, ಆಕಾಶವು ಕಪ್ಪಾಗುವುದು ನಾನು ನುಡಿದಿದ್ದೇನೆ, ಪಶ್ಚಾತ್ತಾಪ ಪಡೆನು ಉದ್ದೇಶಿಸಿದ್ದೇನೆ, ಹಿಂದೆಗೆದೆನು. ಪಟ್ಟಣದವರೆಲ್ಲ ಸವಾರರು ಮತ್ತು ಬಿಲ್ಲುಗಾರರ ಅರ್ಭಟಕ್ಕೆ ಎದುರಿ ಓಡುತ್ತಾರೆ. ಇತ್ತ ಪೊದೆಗಳು ಅವಿತುಕೊಳ್ಳುತ್ತಾರೆ, ಅತ್ತ ಬಂಡೆಗಳು ಹತ್ತುತ್ತಾರೆ. ಪ್ರತಿಯೊಂದು ಪಟ್ಟಣವು ಯಾವ ನಿವಾಸಿಯೂ ಇಲ್ಲದೆ ನಿರ್ಜನವಾಗುವುದು. ಎಲೇ ನಗರಿಯೇ, ನೀನು ಸೊರೆ ಆಗುವ ಏನು ಮಾಡುವಿ? ನಿನ್ನ ರಕ್ತಾಂಬರಗಳನ್ನು ಒದ್ದು ಸುವರ್ಣ ಆಭರಣಗಳಿಂದ ನಿನ್ನನ್ನು ಅಲಂಕರಿಸಿಕೊಂಡು ನಿರ್ಜನದಿಂದ ವಿಶಲಾಕ್ಷವೇನೆಂದರೆ ನಿನ್ನನ್ನು ಸೊಗಸು ಮಾಡಿಕೊಳ್ಳುವುದು ವ್ಯರ್ಥ. ನಿನ್ನ ಮಿಂಡರು ನಿನ್ನನ್ನು ಧಿಕ್ಕರಿಸಿ ನಿನ್ನ ಪ್ರಾಣವನ್ನು ಹುಡುಕುತ್ತಾರೆ. ಇಲ್ಲಿ ನೋಡ್ರಿ, ದೇವರ ಒಂದು ಶ್ರೇಷ್ಠವಾದಂಥ ಸಂಗತಿಗಳನ್ನ ಇಲ್ಲಿ ಬರೆಯಲಾದಂತ ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಇಜಬೇಲಳ ಒಂದು ಸಂಗತಿಯನ್ನ ನೀವು ಹೊಂದಿಕೊಳ್ಬೇಡ್ರಿ ಅಂತ ಹೇಳಿ ಪದೇ ಪದೇ ದೇವರು ಆಗಿನ ಇಸ್ರಾಯೇಲರಿಗೆ ಹೇಳ್ತದೆ. ಇಜಬೇಲಳ ಜೀವಿತವನ್ನ ಧರಿಸಿಕೊಳ್ಬೇಡ್ರಿ. ಇಜಬೇಲಳ ದರ್ಶ ಅಂದ್ರೆ ಏನಂತಂದ್ರೆ, ನಿನ್ನ ರಕ್ತಾಂಬರಗಳನ್ನು ಒದ್ದುಕೊಂಡು ಸುವರ್ಣ ಆಭರಣಗಳಿಂದ ನಿನ್ನ ಅಲಂಕರಿಸಿಕೊಂಡು ನಿರ್ಜಲಾದಿಂದ ವಿಶಲಾಕ್ಷಿ ಆದರೇನು ಅಂದ್ರೆ, ಇಜ್ಬೇಲಳ ಒಂದು ಜೀವನ ಏನಂದ್ರೆ ಕಾಡಿಗೆ ನಚ್ಚಿಕೊಂಡು ಮತ್ತೊಬ್ಬ ಜನರಿಗೆ ತೋರಿಸಿಕೊಳ್ಳುವಂಥದ್ದು. ನಿಮ್ಮ ಜೀವನ ಬಿಡ್ರಿ ಅಂತ ಹೇಳಿ ಇಲ್ಲಿ ಹೇಳ್ತದೆ. ಇಜ್ಬೇಲಳದ ಒಂದು ಗತಿ ಏನಪ್ಪಾ ಅಂತಂದ್ರೆ, ಅವಳು ನಾಯಿಗಳು ನೆಕ್ಕುತ್ತವೆ ನಿಮ್ಮ ರಕ್ತವಂತ ಹೇಳಿದಾಗ ಅದೇ ತರ ಆಯ್ತು. ಯಾಕಂದ್ರೆ ದೇವರಿಗೆ ಅವಳು ಇಷ್ಟವಾದಂತ ರೀತಿಯಲ್ಲಿ ಇರಲಿಲ್ಲ. ಮತ್ತೊಬ್ಬರನ್ನ ಮೋಹಿಸುವ, ಮತ್ತೊಬ್ಬರಿಗೆ ತೋರಿಕೆ ಕೊಡುವ, ಮತ್ತೊಬ್ಬರಿಗೆ ಕೆಟ್ಟ ಅಪ್ಪಣೆಗಳನ್ನು ಕೊಡುವಂತ ಸ್ತ್ರೀಯಾಗಿ ಮಾರ್ಪಟ್ಟಿದ್ದಳು. ತನ್ನ ಗಂಡನಿಗೆ ಏನೇ ಇಷ್ಟ ಆಗ್ತದೋ ಅದನ್ನು ಮಾಡುವಂತ ವ್ಯಕ್ತಿಯಾಗಿದ್ಲು. ಅವಾಗ್ಲೇ ದೇವರು ಇಜ್ಬೇಲಳು ಅಂತ ಬರ್ತದೆ. ಇಜ್ಬೇಲಳ ಬೋಧನೆಗಳನ್ನ, ಇಜ್ಬೇಲಳ ಕಾರ್ಯಗಳನ್ನ ಹೊಂದಿಕೊಳ್ಬೇಡ್ರಿ. ಅಂದ್ರೆ ನಿಮ್ಮನ್ನ ನೀವು ತೋರಿಸ್ಕೊಳ್ಬೇಡ್ರಿ, ನಾನೇ ಶ್ರೇಷ್ಠ, ನಾನೇ ಕರೆಕ್ಟು, ನಾನೇ ಸರಿ, ನಾನು ಚಂದ ಇದ್ದೇನೆ, ನಾನು ಅಂದ ಇದ್ದೇನೆ, ನಾನು ಹಂಗಿದ್ದೇನೆ, ನಾನು ಹಿಂಗಿದ್ದೇನೆ. ಇವತ್ತಿನ ಪ್ರಪಂಚದಲ್ಲಿ ಬಹಳ ಅದು ಇತ್ತೀಚ್ಛವಾಗಿ ಬೆಳೆದು ಬಿಡ್ತಿದೆ. ನಮ್ಮನ್ನು ನೋಡ್ಬೇಕಂತ ಹೇಳಿ ಜನ ಹೆಂಗೆಂಗೋ ಮಾಡ್ಕೊಂಡು ಎಂತೆಂಥೋ ಡ್ರೆಸ್ಗಳನ್ನು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೆಂಗೆಂಗೋ ಕೂದಲಗಳನ್ನು ಕಟ್ ಮಾಡ್ಕೊಳ್ಳೋದು, ಹೇಗೆ ಸ್ಟೈಲ್ ಆಗಿ ತಮ್ಮ ಜೀವನ ನಮ್ಮನ್ನು ನೋಡ್ಬೇಕು. ಈ ಪ್ರಪಂಚ ನಮ್ಮನ್ನು ನೋಡಿ ಅಯ್ಯೋ ಇವು ಎಷ್ಟು ಚಂದಿದೆ, ಹೆಂಗೆ ಮಾಡ್ಕೊಂಡನಲ್ಲ, ಅಥವಾ ಇಳಿಸಿರಿ ಅಥವಾ ಏನಾದ್ರೂ ಮಾಡಿ ಒಟ್ಟು ಜನರ ಮನಸ್ಸುಗಳಲ್ಲಿ ನಮ್ಮದೇ ಮಾತಾಡ್ಬೇಕು ಅನ್ನುವಂಥ ಭಾವನೆಯನ್ನ ಅನೇಕ ಜನರು ಇವತ್ತು ಹೊಂದಿಕೊಂಡಿದ್ದಾರೆ. ಅಂತ ಒಂದು ಇಜ್ಬೇಲಳ ಸಂಗತಿಗಳು ನಮಗೆ ಬರದ ಹಾಗೆ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ ಪ್ರೇಯರ್. ಆದ್ರಿಂದ ಯೆರೆಮೀಯನ ಪುಸ್ತಕ 4ನೇ ಅಧ್ಯಾಯ 1-31ನೇ ವಚನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ಏನಂದ್ರೆ, ದೇವರು ಪಶ್ಚಾತ್ತಾಪಕ್ಕೆ ನಮ್ಮನ್ನು ಕರೀತಾನೆ. ಆ ಪಶ್ಚಾತ್ತಾಪ ಪಟ್ಟು ಆತನ ಮಾತುಗಳನ್ನು ಕೇಳುವರಾಗಿರ್ಬೇಕು. ಒಂದೊಳ್ಳೆ ನಾವು ಕೇಳದೆ ಹೋದಾಗ್ಲೂ ಭಯಂಕರವಾದ ಆರಿಸಲಾಗದಂಥ ಬೆಂಕಿಯಿಂದಲೂ ಇನ್ನಿತರ ನಮ್ಮ ಸುತ್ತಮುತ್ತಲಿಂದ ಇರುವಂಥ ಪಟ್ಟಣಗಳು, ಇನ್ನಿತರ ಕಾರ್ಯಗಳು ನಾಶವಾಗಿ ಹೋಗುತ್ತೆ. ಪಶ್ಚಾತ್ತಾಪ ಪಡೋಣ. ಯೆರೆಮೀಯನ ಹಾಗೆ ಬಿದ್ದು ಹೋದ ಪಾಳೆಗೋಡೆಯನ್ನ ಕಣ್ಣೀರಿನ ಮೂಲಕ
ಕಟ್ಟುವರಾಗಿರೋಣ, ಹಾಳಾದದ್ದನ್ನ ಸೇರಿಸಿಕೊಳ್ಳೋಣ. ಖಂಡಿತ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ದೇವರು ತಾನೇ ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವಲ್ಪನಾದಂಥ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆ ಆ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ, ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ. ನಮ್ಮ ಮನಸ್ಸುಗಳನ್ನು ಬದಲಾಯಿಸಿ ಕೊಡಪ್ಪ. ಲೌಕಿಕ ವಿಷಯದಲ್ಲಿ ಇಜಬೇಲ ಜೀವಿತವನ್ನು ನಾವು ಹೊಂದಿಕೊಳ್ಳದೆ ದೇವರೇ, ನಿನ್ನ ಒಂದು ಶಾಶ್ವತವಾದ ಪ್ರೀತಿಯನ್ನು ನಾವು ಹೊಂದಿಕೊಂಡು ಜೀವಿಸುವಂತೆ ಸಹಾಯ ಮಾಡು. ದೇವರೇ, ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆ ಮುಖ್ಯಸ್ಥರಾದ ಅಂಕಲ್ ಅವರನ್ನ, ಅವರ ಕುಟುಂಬ ಅಂಗದವರನ್ನ ಮತ್ತು ಸಹ ನಿರ್ದೇಶಕರನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು. ದೇವರೇ, ಎಲ್ಲಾ ಒಳ್ಳೆ ದಾನಗಳ ಮೂಲಕ ನೀನು ಆಗಿದ್ದುಕೊಂಡು ಕೈ ಹಿಡಿದು ನಡೆಸಿ ಬಲಪಡಿಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಈ ದಿನವನ್ನು ಸಮಸ್ತ ನಿನ್ನ ಕಳಲು ಒಪ್ಪಿಸಿಕೊಡುತ್ತಾ ನೀನು ಮಹಿಮೆ ಹೊಂದಿ ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನು ಒಡೆಯನೂ ಆದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ. ಆಮೇನ್, ಆಮೇನ್.